ಅಂತಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಒಬ್ಬ ಮನುಷ್ಯನಿಗೆ ಬರ್ತಾ ಇದೆ ಅಥವಾ ಬಂದಿದೆ ಅಂತಂದ್ರೆ ಅದು ಯಾವ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹೇಳ್ಬೇಕಾಗಿರೋದೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತಂದ್ರೆ ಅವನಿಗೆ ಇದೇ ಥರದ ಟಿಪಿಕಲ್ ಲಕ್ಷಣ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ಬರಿಗೆ ಎದೆನೋವಿಂದ ಬರ್ಬೋದು, ಕೆಲವೊಬ್ಬರಿಗೆ ಉಸಿರಾಟ ತೊಂದರೆಯಿಂದನೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೆಲವೊಬ್ಬರಿಗೆ ಏನೂ ಸಮಸ್ಯೆ ಇರಲಾರ್ದೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಟ್ ಸಾಮಾನ್ಯವಾಗಿ ನಾವು ಹಾರ್ಟ್ ಅಟ್ಯಾಕ್ ಬರುವಾಗ ಯಾವ್ದು ಲಕ್ಷಣಗಳಿರುತ್ತೆ ಅಂತಂದರೆ ಅದನ್ನು ನಾವು ಎದೆನೋವು ಅಂತ ಹೇಳ್ತೀವಿ. ಸೊ ಎದೆನೋವುದಲ್ಲಿ ಬೇರೆ ಬೇರೆ ಥರದ ಎದೆನೋವು ಇರ್ಬೋದು. ಅಂತ ಟಿಪಿಕಲ್ ಚೆಸ್ಟ್ ಪೇನ್ ಅಂದರೆ ಒಬ್ಬ ಮನುಷ್ಯನಿಗೆ ಎದೆಯಲ್ಲಿ ಒತ್ತಿರೋ ಥರ ಅಂದರೆ ಗಚ್ಚಿ ಹಿಡಿದಿರೋ ಥರ ಅಂತಂದರೆ ಒಂದೇ ಜಾಗದಲ್ಲಿ ಇರಲ್ಲ ನೋವು, ಅಂದರೆ ಡಿಫ್ಯೂಸ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂಥದ್ದನ್ನು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಇನ್ನು ಇದನ್ನು ಬಿಟ್ಟು ಏಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಲಕ್ಷಣ ಇರಲಾರ್ದೂ ಎದೆನೋವು ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಏಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ, ಈ ಲಕ್ಷಣ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಆಂಜೈನಲ್ ಇಕ್ವಿವೆಲೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂತಂದರೆ ಎದೆನೋವು ಇರಲ್ಲ, ಬಟ್ ಎದೆನೋವು ಥರ ಲಕ್ಷಣಗಳು ಕೆಲವೊಂದು ಹೇಳ್ತೀವಿ. ಅಂತಂದರೆ ಉಸಿರಾಟ ತೊಂದರೆ ಆಗಿರ್ಬೋದು, ಎದೆ ಬಡಿತದಲ್ಲಿ ವೇರಿಯೇಷನ್ ಆಗಿ ಎದೆ ದಬಡ ಕೊಡ್ತಾ ಇರೋದು ಅಂತ ಹೇಳ್ಬೋದು. ಅದು ಕೆಲವೊಬ್ಬರಿಗೆ ಎದೆನೋವು ಜೊತೆನೂ ಇರ್ಬೋದು, ಬರೀ ಸ್ವೆಟ್ಟಿಂಗ್ ಅಂತ ಹೇಳ್ತೀವಿ, ಆ ಥರ ಇರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಆಂಜೈನಲ್ ಇಕ್ವಿವೆಲೆಂಟ್ ಅಂತ ಕರೀತಾರೆ ಕೆಲವೊಂದಕ್ಕೆ. ಅಂದರೆ ಇನ್ನೊಂದಿಗೆ ಸೈಲೆಂಟ್ ಎಮ್ ಐ ಅಂತ ಹೇಳ್ತೀವಿ. ಅದಕ್ಕೆ ಅವರಿಗೆ ಲಕ್ಷಣಗಳೇ ಇರಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ.